ಜಯಣ್ಣ ಮೊನ್ನೆ ರೈಲ್ ಗಾಡಿಗೆ ರಿಸರ್ವೇಶನ್ ಮಾಡಿಸುಮ ಅಂತ ನಿನ್ನ ಹುಡುಕ ಬಂದಿದ್ದೆ. ರಿಸರ್ವೇಶನ್ ಏನ ರಿಸರ್ವೇಶನ್ ಅಂದ್ರೆ? ಟಿಕೆಟ್. ಟಿಕೆಟ್ ಕೊಟ್ಟಾರವ ಅಲ್ಲ, ಬುಕ್ ಮಾಡಕ್ಕೆ. ಬುಕ್ಕ? ಟ್ರೈನ್ ನಲ್ಲಿ ಹೋಗಕ್ಕೆ ಎಲ್ಲಿಗೋ ಎಲ್ಲಿ ಅಂತ ಕೇಳು. ಎಕ್ಸೈಸ್ ಅವ ಬುಕ್ಕು. ಚೆನ್ನಾಗಿ ಹೇಳ್ತೇವ ಬಿಡೋಣ. ನೀನೇನೋ ಇಂಗ್ಲಿಷ್ ಕಲಿತಾ ಇದ್ದೀನಿ ಅನ್ಬಿಟ್ಟು ಈಗ ಸುಮ್ನೆ ಹಿಂಗೆಲ್ಲ ಅನ್ಬೇಡ. ಅದ್ ಸರಿ ಕಂಡ್ಬಿಡು. ಅದೇನ ರಿಸರ್ವೇಶನ್ ಅಂತಂದೆಲ್ಲ ರೈಲಲ್ಲಿ ಕರ್ಕೊಂಡು ಹೋದೆಯಪ್ಪ. ಬಾಗಲಕೋಟೆಗೆ ಹೋಗುಮ. ಬಾಗಲಕೋಟೆ ಬಾಗ್ಲು ಕೋಟೆ ಕೋಟೆ ಅದು ಒಂದು ಆ ಥರದ್ದು ಒಂದು ಹೆಸರು ಇದ್ದದಪ್ಪ ಊರ್ಗ. ಸುಮ್ನಿರು ಅಲ್ಲಿ. ಎಲ್ಲ ಗೊತ್ತಿದ್ದು ನೀನ್ ಸುಮ್ನೆ ಹಂಗ ಆಡ್ಬೇಡ ಕಣಣ್ಣ. ಬಾಗ್ಲಕೋಟೆ ಗೊತ್ತಿಲ್ದೆ ನಿಂಗೆ? ಗೊತ್ತಿಲ್ಲ ಕಂಡ್ಬಿಡು. ಆ ಪಾಟಿ ದೂರಕ್ಕೆ ನಮ್ ಜಯಣ್ಣ ಯಾವತ್ ಕರ್ಕೊಂಡು ಹೋಗಿದ್ದ, ಅದಕ್ಕೆ ಕರ್ಕೊಂಡು ಹೋಯ್ತಾ ಇರೋದು. ಅದಕ್ಕೆ ಏನಪ್ಪ ಅಲ್ಲಿ ಜಿಲ್ಲೆ ಆಗದೆ ಬಾಗಲಕೋಟೆ ಜಿಲ್ಲೆಯ. ಮತ್ತೆ ಅಲ್ಲಿ ಡಿಸ್ಟಿಕ್ ಡ್ಯಾಮ್ ಇಲ್ವಾ? ಡ್ಯಾಮ್ ದೊಡ್ಡ ಡ್ಯಾಮ್. ಮಂಡ್ಯಕ್ಕೆ KRS. ಅಲ್ಲಿಗೆ ಯಾವ ಡ್ಯಾಮ್ ಇರ್ಬೋದು ಹೇಳು? ಅದ್ ಯಾವ ಡ್ಯಾಮ್ ಅಪ್ಪ? ಆಲಮಟ್ಟಿ. ಕೃಷ್ಣಾ ನದಿಗೆ ಅಡ್ವಾ ಕಟ್ಟವ್ರೆ ಒಂದ್ ಕಿತ. ಅಲ್ಲಿ ತೋಟಗಾರಿಕಾ ವಿಶ್ವವಿದ್ಯಾನಿಲಯ ಐತೆ ಇಲ್ವಾ? ಅಲ್ಲಿ ಇವತ್ತಿಂದಲೇ ಶುರುವಾಗದೆ ತೋಟಗಾರಿಕಾ ಮೇಳ. ಇವತ್ತಿಯೇ? ನಾಳೆಯೂ ಇರ್ತದೆ, ನಾಡಿದ್ದು ಇರ್ತೈತೆ. ಅದಕ್ಕ ಬೆಂಗಳೂರಿಗೆ ಹೋಗ, ಅಲ್ಲಿಂದ ಅಲ್ಲಿಗೆ ಹೊಂಟೋಗುಮ. ಜಯಣ್ಣ ಹೆಂಗಿದ್ರು ರೈಲ್ನಾಗ ಕರ್ಕೊಂಡು ಹೋಯ್ತಿದೆ ಅಲ್ಲಪ್ಪ ನಮ್ಮ. ಅದೇನೋ ಕುಳು ಅಂತದಲ್ಲಪ್ಪ ರೂಮು ಅಲ್ಲಿ ಒಳಗೆ. ಅದೇನಂದರು ಅದ ಏನು ಎಸಿ ರೂಮು? ಹೂಕವ ಅದೇ ಅದ್ರಲ್ಲಿ ಕರ್ಕೊಂಡು ಹೊಟ್ಟೋಗ್ಬಿಡು. ಚಳಿಯಾಗ ಯಾಕೆ ಅದು? ಅಲ್ಲಕ್ಕಪ್ಪ, ಈಗ ಮಧ್ಯಾಹ್ನ ಬಿಸಿಲಿರೋದಿಲ್ವಪ್ಪ, ರಾತ್ರಿ ಹೋಗೋದು ಪ್ರಯಾಣ ಆಫ್ ಮಾಡ್ಬಿಡೋದು. ನಾವ್ ಮಾಡಕ್ ಆಗಕ್ಕಿಲ್ಲ ಬಿಡು. ಅದೇ ನಮ್ಮ ಮನೆಯೇ, ನಾವ್ ಹೋಗಿ ಆಫ್ ಮಾಡ್ಬಿಡಕ್ಕೆ. ಅವ್ರು ಮಾಡ್ಬೇಕು. ಆಮೇಲೆ ಬೇರೆ ಜನ ಬಿಟ್ಟಾರ ಕೇಳೋದು. ನಮ್ ಇರೋ ಜಾಗ ಅದ್ ಯಾಕ್ ಬೇಕು? ನಡಿ ಬೇರೆ ಬೋಗಿಲೆ ಕುಂತ್ಕೊಂಡು ಹೋಗುಮ. ಮಾಡಿಲ್ಲ, ಕಾಸು ಖರ್ಚಾಯ್ತದ ಅಪಾರ. ಮಾಮೂಲಿ ಸ್ಲೀಪರ್ ಮನೆಗೆ ಹೋಗೋದು ಅದ್ರಾಗೆ ಮಾಡಿವ್ನಿ. ರಾತ್ರಿ ಕೊಂಟೋಗು. ನಿದ್ದು ಬಂದದಪ್ಪ. ಬರ್ದಲ್ಲ ಏನು ಕುಲ್ಕದಿಲ್ವಾ? ಅದೇ ಚೆನ್ನಾಗ್ ಒಳ್ಳೆ ತೊಟ್ಲಗಾಗ ತೂಗ್ದಂಗ ಇರ್ತದ ಕಣ್ಣಣ್ಣ. ಅಯ್ಯೋ ಏನ್ ರೈಲ್ನೇ ನೋಡಿಲ್ಲ, ಅದ್ರಾಗ ಹೋಗೇ ಇಲ್ಲ ಅನ್ನೋ ತರ ಮಷ್ಕಿರಿ ಮಾಡ್ತಾನೆ. ಅದ್ಯಾಕ್ ಮಸ್ಕಿರಿ ಮಾಡ್ದನು? ಬೆಂಗಳೂರು ಪೇಟೆ ಕರ್ಕೊಂಡ್ ಹೋಗಿದಲ್ಲಪ್ಪ, ಕುಂತ್ಕೊಂಡ್ ಹೋಗಿದ್ವಲ್ಲ. ಮನಿಕೊಂಡ್ ಹೋಗೋದು ಅಂತಂದ್ರೆ ನನಗೆ ಯಾಕೋ ಭಯವೇ. ಅಲ್ಲಿ ಏನೈತೆ ಅಂತ ಹೇಳ್ತೀನಿ. ಹೇಳಪ್ಪ. ಈಗ ಹೊಸ ತಂತ್ರಜ್ಞಾನಗಳನ್ನ ತೋಟಗಾರಿಕಾ ಬೆಳೆನಲ್ಲಿ ಹೆಂಗೆ ಮಾಡ್ತಾರೆ ಅನ್ನೋದೈತೆ. ಆಮೇಕಿಂದ ನೀರಾವರಿ ವ್ಯವಸ್ಥೆ ಬಗ್ಗೆ ಹೇಳ್ಕೊಡ್ತಾರಂತೆ. ಆಮೇಲೆ ಏನೇನೋ ಮೌಲ್ಯವರ್ಧನೆ ಮಾಡೋದೆಲ್ಲ ಹೇಳ್ತಾರಂತೆ ಕಪ್ಪ. ಆಮೇಲೆ ರಫ್ತು ಮಾಡೋದು ಹೆಂಗೆ ಅಂತ ಒಂದು ಸಮಾವೇಶ ಮಾಡ್ತಾರೆ, ಕಳ್ಸೋದು. ಆಮೇಕಿಂದ ಈ ಉತ್ಪಾದನೆ ಮಾಡೋರು ಖರೀದಿ ಮಾಡೋರ್ದು ಒಂದು ಸಮಾವೇಶ ಆಯ್ತಂತೆ. ಆಮೇಲೆ ಅವಾರ್ಡ ಕೊಡ್ತಾರಂತೆ ಮಹಿಳೆಯರಿಗೆ. ಮತ್ತೆ ಯಾವ ವಾರ್ಡ್ ಅಲ್ಲ, ಅವಾರ್ಡ್, ಪ್ರಶಸ್ತಿ. ಶ್ರೇಷ್ಠ ಮಹಿಳೆ, ಶ್ರೇಷ್ಠ ಕೃಷಿಕ ಅಂತ. ಆಮೇಲೆ ಹೊಸದಾಗಿ ಏನಾದ್ರು ಕಂಪ್ನಿ ಮಾಡ್ಕೊಂಡಿರೋ ಇವ್ರು ಇರ್ತಾರಲ್ಲಪ್ಪ, ಅವ್ರಿಗೂ ಕೊಡ್ತಾರಂತೆ. ನೋಡು, ಭಾನುವಾರ, ಸೋಮವಾರ, ಮಂಗಳವಾರ ಇವತ್ತು ಆಗೋಗ್ಬಿಟ್ಟದ ಆಗ್ಲೇಯ. ನಾಳೆ ನಾಡಿದ್ದು ಬಾಗಲಕೋಟೆನ ನಡೀತಾ ಇದೆ. ನಾವಂತೂ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ. ಸರಿ ಜಯಣ್ಣ, ಆಯ್ತು ಕಣ್ಣ, ಬುಕ್ ಮಾಡು. ನಾನು ಆಯ್ತು. ಎಲ್ಲ ಕೊನೆಗಳಲ್ಲಿ ನಿಂಗೆಲ್ ಸಿಕ್ಕಾತು, ಆಗೋಗಿದೆ ಆಗ್ಲೇ. ಆಗೋಗಿದ್ದವ. 3 ಜನ ಹೋಗದೆ. ಕೊಡು ಮತ್ತೆ ಟಿಕೆಟ್. ಅದೆಲ್ಲ ಇದ್ರಲ್ಲಿ ಇರ್ತದೆ, ಫೋನ್ ನಲ್ಲಿ ಅಷ್ಟೇ. ಅಲ್ಲಿದ್ದದವ್ವ ಫೋನಲ್ಲಿ ಅಂತಂದ್ರೆ ಅದ್ ಹೆಂಗವ? ಅದಂಗೆ ಕಣಣ್ಣ. ಈಗ ನಿನ್ ಮಕ್ಳನ್ ಕೇಳಿ ಹೇಳ್ತಾರೆ, ಈಗೆಲ್ಲ ಆನ್ಲೈನ್ ನಲ್ಲಿ ಬುಕ್ ಮಾಡ್ಕೊಂಡ್ಬಿಡೋದು. ಅಲ್ಲಿಗೆ ಬಂದ್ಬಿಡ್ತೈತಿ ಅಷ್ಟೇ. ಜಯಣ್ಣ, ಟಿಕೆಟ ಕೈಯಲ್ಲಿ ಹಿಡ್ಕೊಂಡು ಓಡಾಡೋ ಕೆಲ್ಸವೇ ಇಲ್ಲ ಈಗ. ಎಲ್ಲ ಫೋನು. ಏನ್ ಹೇಳು? ಫೋನು. ನನ್ ಫೋನ್ ತೋರಿಸ್ತ್ರ ಸಾಕಯ್ಯ. ನಿಂದ್ರಲ್ಲಿ ಐತಾ? ಏನಿರ್ಬೇಕವ? ಟಿಕೆಟ್ ಅದ್ರೊಳಗಿರ್ಬೇಕಾ? ಮತ್ತೆ ಫೋನ್ ಒಳಗೆ 3 ಜನದ ಟಿಕೆಟ್ ಅದೇ ಬಿಡಪ್ಪ. 3 ಜನ ಹೋದ್ರಾತು. ಆದ್ರೆ ಒಂದ್ ಕಾರ್ಡ ಮಡಿಕೋ, ಆಧಾರ್ ಕಾರ್ಡ್ ಕೇಳ್ತಾರೆ. ಈಗ ಚಂದ್ರಣ್ಣ ನೀನೇ ಅನ್ನಕ್ಕೆ ಏನ್ ಸಾಕ್ಷಿ? ನಾನೇ ಏನಿಲ್ಲಪ್ಪ. ನೀನ್ ಇದೆಯಾ? ಹೌದು, ನೀನೇ ಅಂತ ಹೇಳಕ್ಕೆ ಏನಾರು ಒಂದು ಕಾರ್ಡ ಮಡಿಕ. ಅದಕ್ಕೂ ಒಂದ್ ಪೇಪರ್ ತೋರಿಸ್ಬೇಕು ಅನ್ನು. ಮತ್ತೆ ಜೆರಾಕ್ಸ್ ಮಾಡಿಸ್ಕೊಂಡ್ಬಿಡ್ತೀನಿ. ಇಲ್ಲ, ಅದೆಲ್ಲ ಆಗಕ್ಕಿಲ್ಲ ಕಣ್ಣಣ್ಣ. ಅದೆಲ್ಲ ಅವ್ರು ಕೇಳೋದಿಲ್ಲ. ಪುಟಾಣಿ ಕಾರ್ಡ್ ಮೊನ್ನೆ ಮೈಸೂರು ಪೇಟೆಗೆ ಹೋದಾಗ ನಾವು 3 ಜನ ಮಾಡಿಸ್ಕೊಳ್ಳಿಲ್ವೇನಪ್ಪ? ಉದ್ದನೆದ ಆಧಾರ್ ಕಾರ್ಡ್ ತೆಗೆದ್ಬಿಟ್ಟು
ಸಣ್ಣದು ಸ್ಮಾರ್ಟ್ ಕಾರ್ಡ್ ಅಂತ ಮಾಡಿಸ್ಕೊಂಡವಲ್ಲ ಅದ್ ಮಾಡಿಕ ಜೇಬ್ ಸಣ್ಣ ಕಾರ್ಡು ಸಣ್ಣ ಕಾರ್ಡ್ ಸಾಕು ಯಾವ ನೀನು ಮಾಡಿಕಬೇಕ. ಆಯ್ತು ಕಣಣ್ಣ. ಜಯಣ್ಣ ಅದೇನೋ ಹೇಳ್ದಲ್ಲಪ್ಪ ಬಾಗಲ್ ಕ್ವಾಟಾಗ ಹೋಗಮ್ಮ ಅಂತ, ಅದ್ರಲ್ಲಿ ಅದೇನೋ ನಮ್ಮ ಐದ ಪೇಪರ್ನಾಗ ಜೋರಾಗಿ ಓದ್ತಿದ್ದ ಕಯ್ಯ. ಅದೇ ನಾವೆಲ್ಲ ವ್ಯವಸಾಯ ಮಾಡೋದಿಲ್ವಪ್ಪ, ಈಗ ತೋಟಗಾರಿಕೆ ಅವರಲ್ವಪ್ಪ ಮಾಡ್ತಿರೋದದು. ಮನೇಲೆ ಕುಂತ್ಕೊಂಡು ಅದೇನೋ ಬಟನ್ ಒತ್ತರೆ ನೀರ್ ಹರಿದದಂತಲ್ಲವ. ಆಮೇಲೆ ಅದೇನೇನು ಏನೇನಾಯ್ತೆ ಹವಾಮಾನ, ಏನೇನು ಯಾವಾಗ ಮಳೆ ಬೀಳ್ತದೆ, ಏನೇನು ಯಾವ್ಯಾವ ಸಂದರ್ಭದಲ್ಲಿ ಏನೇನು ಹಾಕ್ಬೇಕು ಅನ್ನೋದೆಲ್ಲ ಫೋನಲ್ಲೇ ತೋರಿಸ್ಬಿಡ್ತದಂತಲ್ಲ. ಮತ್ತೆ ಅದೇನೋ ಬಂದ್ಬಿಟ್ಟದಂತಲ್ಲಪ್ಪ ಈಗ. ಏಯ್ ಐ ಏನಪ್ಪ ಏಯ್ ಐ ಅಂತ ಅದು ಏನೋ ಹೇಳ್ಕೊಟ್ಟಾರಪ್ಪ. ಏನು ಎತ್ತ ಗದರ್ದಂಗ್ ಗದರ್ತ ಅದು ಇನ್ನೇನ್ ಹೇಳ್ತಾರಪ್ಪ ಅದ ಆರ್ಟಿಫಿಷಿಯಲ್ ಏನವ ಇಂಟೆಲಿಜೆನ್ಸ್. ಚೆನ್ನಾಗಿ ಒಳ್ತದ ನಮ್ ಕಮಲಾಕನ್ ನಾಲ್ಗ. ಏಟಾರು ಪೇಟೆ ತಿರುಗ್ ಬಂದಿರೋಳು ಅಲ್ವಪ್ಪ, ಪೇಟೆ ತಿರುಗದವಳು ಅಂತ ಅನ್ಬೇಡಕಪ್ಪ, ಪೇಟೆಲ್ ಓದ್ದವಳು. ಹಂಗೆ ಓದ್ಬೇಕು ಅಂದ್ರೆ ತಿರುಗ್ಲೇಬೇಕಲ್ವೇ? ಅದ್ಯಾಕಪ್ಪ ಮನೆಯಿಂದ ಸ್ಕೂಲ್ಗೆ, ಸ್ಕೂಲಿಂದ ಮನೆಗೆ ತಿರ್ಗಾಡ್ಲೇಬೇಕಲ್ಲ. ತಿರ್ಗಾಡು ಅಂತ ಹೇಳಪ್ಪ, ಹೋಗ್ ಬರೋದು ಅಂತ ಹೇಳಪ್ಪ. ಎಂತದ ಒಂದ್ ಬಿಡು. ಈಗ 23ನೇ ತಾರೀಕು ಏನ್ ವಿಶೇಷ ಹೇಳು? 23ನೇ ತಾರೀಕು ನಿಂದು ಏನೋ ಬೋರ್ಡ್ ಡೇ ಅಪ್ಪ? ಅಲ್ಲ, ಎಂತದು ಬರ್ತ್ಡೇ ಅಂತ. ನಂದು ನಿಂದು ಕಮಲಕ್ಕೊಂದು ಎಲ್ಲಾರ್ದು ಒಂದೇ ದಿನ ಮಾಡ್ಬಿಡದ. 3 ಕೇಕು. ಕೇಕು ಪಾಕು ಇಲ್ಲ, ಮತ್ತ ನಾವು ಹಸಿ ದೂರ ಅದಕ್ಕೆ. ಯಾಕಯ್ಯ? ನೀನ್ ಒಳ್ಳೆ ಚೆನ್ನಾಗಿ ಆಗೋದಿಲ್ವಾ? ಹಂಗಲ್ಲ ಒಟ್ಟಗ ಈಗ ನಾವು ಹುಟ್ಟದಬ್ಬನ ರೈತರು ಬ್ಯಾರೆ ತರ ಆಚರಣೆ ಮಾಡ್ಕೋಬೇಕು. ಇದು ಯಾರು ಹುಟ್ಟದಬ್ಬ ಹೇಳಿ ನೋಡಮ್ಮ? ಯಾರ್ದಪ್ಪ? ಪ್ರಧಾನ ಮಂತ್ರಿಗಳು ಇದ್ರು ನಮ್ ದೇಶದ್ದು, ಚೌಧರಿ ಚರಣ್ ಸಿಂಗ್ ಅಂತ. ಅವರು ಹುಟ್ಟಿದ ದಿವ್ಸ. ಅವರು ರೈತಾಪಿ ಬದುಕಿಗೆ ತುಂಬಾ ಕಾಯ್ದೆ ಕಾನೂನುಗಳನ್ನು ಮಾಡಿ ರೈತರಿಗಾಗಿ ತುಂಬಾ ಯೋಜನೆಗಳನ್ನ ತಕೊಬಂದ್ರು. ಅವ್ರನ್ನ ಗೆಪ್ತಿ ಮಾಡ್ಕೊಳಕ್ಕೆ ಇದು ಅವ್ರು ಹುಟ್ಟಿದ ದಿವಸ ಡಿಸೆಂಬರ್ 23. ಅದನ್ನ ರಾಷ್ಟ್ರೀಯ ರೈತರ ದಿವಸ ಅಂತ ಕರೀತಾರೆ. ಹಂಗಾರೆ ವಿಶೇಷವಾಗಿ ಮಾಡ್ಬೇಕು ಬಿಡು ಜಯಣ್ಣ. ನಾವ್ 3 ಜನ ಸೇರೋದಲ್ಲಪ್ಪ, ಮತ್ತೆ ಊರಲ್ಲೆಲ್ಲ ಸೇರ್ಕೊಳಮ್ಮ ಅಲ್ವಪ್ಪ. ಎಷ್ಟು ಬರ್ತ್ಡೇಗಳಾಯ್ತವೆ ಅಲ್ವಪ್ಪ? ಅಲ್ವಾ? ಅಂದ್ರೆ ರೈತರುಗಳು ಹೆಮ್ಮೆ ಪಡ್ಬೇಕು ಕಣಣ್ಣ, ಇಲ್ವಾ? ಅಂತ ದಿನ ಅದೇ ಅನ್ಬಿಟ್ಟು ನಿನ್ನಂತವ್ರು ಹೇಳಿದ್ರೆ ಮಾತ್ರ ಗೊತ್ತಾಗದಲ್ವಪ್ಪ. ಹೋದ ವರ್ಷನೂ ಆಚರಣೆ ಮಾಡ್ನಿಲ್ವಾ? ಅದ್ಯಾವ್ದೋ ಒಂದ್ ತೋಟಕ್ಕೆ ಹೋಗಿ ಒಂದು 100 ಜನ ಸೇರ್ಕೊಂಡಿದ್ರು ನೋಡು. ನಾನು, ನೀನು, ಕಮಲಕ್ಕ ಎಲ್ಲ ಹೋಗಿರ್ನಿಲ್ವ? ಅಲ್ಲೇ ಅಡಿಗೆ ಮಾಡ್ಕೊಂಡ್ವಲ್ಲಪ್ಪ. 3 ಕಲ್ಲ ಮಡಗಿ ಸೌದೆಯ ಒಟ್ಟಿ ಮಾಡಿದ್ವಲ್ಲ. ನಮ್ ಕಮಲಕ್ನು ನಮ್ ಕ್ಯಾಂಪಿನೂ ಅಲ್ಲಿ ಇಟ್ಟ ಹೊಂದಿಸ್ತ್ರಲ್ಲಪ್ಪ. 3 ಜನಕ್ಕ ಏನತ್ತಾಗ ಒಂದ್ಸಿ ತಾಟ್ಗ ಮಡಗ್ತಿದ್ರತ್ತಾಗ. ಈಗ ರೈತ ದಿವಸ ಅಂದ್ರೆ ರೈತಾಪಿ ಬದುಕೇನೈತಲ್ಲಪ್ಪ, ಆ ಬದುಕಿನ ಬಗ್ಗೆ ಮಕ್ಕಳುಗಳಿಗೆ ವಿಶೇಷವಾಗಿ, ಆಮೇಲೆ ಬೇರೆ ಕಡೆಯಲ್ಲಿ ಕೆಲಸ ಮಾಡ್ತಿರ್ತಾರೆ ನೋಡು, ಹಳ್ಳಿ ಜೀವನ ಬಿಟ್ಬಿಟ್ಟು ಅವ್ರಿಗೆ ಅರಿವಾಗುವಂತ ಕಾರ್ಯಕ್ರಮಗಳ ಮಾಡ್ಬೇಕು. ಅದೇನೋ ಗಾದೆ ಹೇಳತ್ತಿದ್ದ ನಮ್ಮಪ್ಪ, ಒಕ್ಲಿಗ ಒಕ್ದಿದ್ರೆ ಜಗತ್ತೆಲ್ಲ ಬಿಕ್ತದೆ ಅಂತ. ನೋಡಪ್ಪ ಎಂತ ಮಾತು ಅಂದ್ರ ಯಾವ ಕವಿನೂ ಬರೆಯೋದಿಲ್ಲ ಕಯ್ಯ ಈ ತರ ಗಾದೆ. ಅದಕ್ಕ ನಮ್ಮ ಅಪ್ಪಯ್ಯ ಹೇಳವ, ಮಗ ನಾವು ವ್ಯವಸಾಯ ಮಾಡಲಿಲ್ಲ ಅಂದ್ರೆ ಬ್ಯಾರೆಯವ್ರಿಗೆಲ್ಲ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕ ಮನೆ ರಾತ್ರಿ. ನಾವು ಒಂದ್ ಕಿತ ಬೇಕಾದ್ರೆ ಉಪವಾಸ ಇದ್ಬಿಡುಮ, ಆದ್ರೆ ಬ್ಯಾರೆಯವ್ರಿಗೆ ಅನ್ನ ಬೆಳೆಯುಮ ಅಂತ. ನಾವು ಬೆಳೆದಿದ್ ನಾವೇ ತಿನ್ಬೋದಲ್ಲಪ್ಪಯ್ಯ, ನಾವ್ಯಾಕೆ ಉಪವಾಸ ಮನಿಕಬೇಕು ಅಂದ್ರೆ ಅವ ಏನ್ ಹೇಳ್ತಿದ್ದ ಗೊತ್ತೇ? ಈಗ ತಾಯಿ ಮಕ್ಕಳನ್ನ ಹೆಂಗಪ್ಪ ಸಾಕ್ತಾಳೆ, ಅವಳಿಗೆ ಉಣ್ಣಕ್ಕಿರ್ನಿಲ್ಲ ಅಂದ್ರೂ ಮಕ್ಕಳಿಗೆ ಅನ್ನ ಇಕ್ಬಿಟ್ಟು ಸಾಕೋದಿಲ್ವೇ? ಹಂಗೆ ಭೂಮಿ ತಾಯಿ ಕಪ್ಪ, ಭೂಮಿ ತಾಯಿ ಸೇವೆ ಮಾಡೋರು ನಾವು ಅನ್ನವ ಬೆಳಿಬೇಕು, ಮೊದಲು ಬ್ಯಾರೆಯವ್ರಿಗೆ ಕೊಡ್ಬೇಕು. ಅದಕ್ಕೆ ನಮ್ಗ ಏನಂತಾರೆ ರೈತನ್ಗ ಅನ್ನದಾತ. ಸರಿ ಕಂಜಯ್ಯಣ್ಣ, ನೀ ಹೇಳ್ತಿರೋದೆಲ್ಲ ದಿಟ್ವೆ ಆಯ್ತಾ, ಅರ್ಥ ಮಾಡ್ಕೋಬೇಕು ಎಲ್ರೂ. ನಾ ಯಾಕೆ ಅನ್ನ ತಿನ್ಲಿ, ನಾ ಪಿಜ್ಜಾ ತಿಂತೀನಿ. ಅದನ್ನೇ ಹತ್ರ ಮಾಡಾರು. ಅದಕ್ಕೆ ಅನ್ನ ಇಲ್ದೆ ಬದುಕಾಗದಿಲ್ವಾ? ಹಂಗಲ್ಲ ಕಣಣ್ಣ, ಈಗ ಅದೆಲ್ಲಿಂದ ಬಂದತ್ತು ಅದನ್ನೇ ಅದ್ ಅರ್ಥ ಮಾಡ್ಕೋಬೇಕಪ್ಪ. ನಮ್ ಜನ ಅದ್ಯಾಕ ಅದ್ ಅನ್ವೇ ತಿನ್ಬೇಕಾ? ಆ ಸಿಟಿನಾಗೆಲ್ಲ ತಿಂತಾ ಇರ್ತಾರಲ್ಲ ಜಯಣ್ಣ, ಇದೇನೇನೋ
ಅದೇನೋ ಕಂಡಂಗೆ. ಒಬ್ಬಟ್ಟು ತರ ಇರ್ತದಲ್ವ, ಅದ್ ನೋಡಕ್ಕೂ ಒಂಥರ ನೋಡಕ್ ಆಗೋದಿಲ್ಲ ಬಿಡು, ಓಲಿ ತಿನ್ನೋರು ತಿನ್ಲಿ, ನಮ್ಗೆ ಯಾಕ ಅದು, ಅವ್ರ ಹೊಟ್ಟೆ ಚೆನ್ನಾಗಿರ್ತದ, ತಿಂದ್ರೆ ಏನು ಆಗೋದಿಲ್ಲ, ತಿನ್ಕೊಂಡು ಚೆನ್ನಾಗಿರ್ಲಿ. ಅದಕ್ಕೆ ಅನ್ನ ಅನ್ನೋದು ದೇವ್ರು ಅಲ್ವಪ್ಪ. ಅದೇನೋ ನಮ್ ಇನ್ನೊಂದು ಸರ್ವಜ್ಞ ಇದ್ರಂತಲ್ಲಪ್ಪ, ಅನ್ನ ದೇವರು ಮುಂದೆ ಇನ್ನು ದೇವರು ಉಂಟೆ ಅಂತ ಹೇಳಿಲ್ವ ಜಯಣ್ಣ ಅವರು. ಅದನ್ನೆಲ್ಲ ನೆನಪಿಸ್ಕೋಬೇಕು ನಾವು. ಆಯ್ತು ಕಪ್ಪ, ಈಗ ರೈತರ ದಿನಕ್ಕೆ ನಾವೆಲ್ಲ ಏನ್ ಮಾಡಮ್ ಹೇಳು? ಕುವೆಂಪು ಅವರು ಹೇಳಿದ್ರು, ರೈತ ನೇಗಿಲ ಯೋಗಿ ಅಂತ. ಅಂದ್ರ ಏನೇ ಆಗ್ಲಿ, ಎಲ್ಲಿ ಏನೇ ಆದ್ರೂ ರೈತ ಉಳದ್ ಬಿಡಕ್ಕಲ್ಲ ಅಂತ ಹೇಳಿದ್ರು. ನಾವೆಲ್ಲ ಆಡೋದಿಲ್ಲಪ್ಪ ರೈತ ಗೀತೆ, ಏನ್ ಚಂದಾಗ್ ಬರ್ದವ್ರೆ. ರಾಜ್ಯಗಳಲ್ಲಿ ರಾಜ್ಯಗಳು ಉದಿಸಲಿ, ಆರಲಿ ಗದ್ದುಗೆ ಮುಕುಟಗಳು. ಹೌದಾ? ಅದಕ್ಕೆ ಆ ಪದ್ಯವ ಕೇಳ್ತಿದ್ರೆ ಜಯಣ್ಣ ನಮ್ಗೆ ಮೈಯೆಲ್ಲ ರೋಮಾಂಚನ ಆಯ್ತದಕ್ಕಪ್ಪ. ರೈತರಾಗಿ ಹುಟ್ಟದಕ್ಕ ಜನ್ಮ ಸಾರ್ಥಕ ಆಯ್ತು ಬಿಡು ಅಂತ ಅನಿಸ್ತದೆ. ಆ ಥರ ನಿಂಗೆ ಒಬ್ಬಂಗೆ ಅನ್ಸಿದ್ರೆ ಸಾಲದು. ರೈತರವ್ರೆ ನಮಗ ಅನ್ನ ಬೆಳ್ಕೊಡ್ತಾವ್ರೆ, ಅವ್ರಗ ನಾವು ಗೌರವ ಕೊಡ್ಬೇಕು, ಪ್ರೀತಿಯಿಂದ ಕಾಣಬೇಕು ಅನ್ನೋ ಭಾವನೆ ಯಾರಿಗ್ ಬರ್ಬೇಕು? ಉಳಿದವ್ರಿಗೆಲ್ಲರಿಗೂ ಬರ್ಬೇಕಪ್ಪ ಇಲ್ವಾ? ಆಮ್ಯಾಕಿಂದ ಮಕ್ಕಳಿಗೆ ಅವು ಓದ್ಲಿ, ಏನಾರು ಸಾಧನೆ ಮಾಡ್ಲಪ್ಪ, ಆದ್ರೆ ಯಾರನ್ನ ಗೌರವಿಸ್ಬೇಕು? ಮೊದ್ಲಿಕ್ಕೆ ಭೂಮಿ ತಾಯಿ ಗೌರವಿಸ್ಬೇಕು, ಸೇವೆ ಮಾಡೋ ಅಪ್ಪ ಅವನ್ನೂ ಗೌರವಿಸ್ಬೇಕು ಇಲ್ವಾ? ಅದ ಬಿಟ್ಬಿಟ್ಟು ಪ್ಯಾಟರ್ನಾಗ ಯಾವುದೋ ಕೆಲಸ ಮಾಡ್ತೀನಿ ಅದೇ ಶ್ರೇಷ್ಠ. ನಮ್ಮ ಅಪ್ಪ ಅವ್ವ ಇಲ್ಲಿ ಹಳ್ಳಿನಾಗ ಕೂತ್ಕೊಂಡವ್ರೆ, ವ್ಯವಸಾಯ ಮಾಡ್ಕೊಂಡವ್ರೆ, ಏನು ಗಂಜಲ ಬಾಚ್ಕೊಂಡವ್ರೆ, ಮತ್ತೆ ಹಸ ಸಾಕೊಂಡು ಮೈ ತೊಳ್ಕೊಂಡವ್ರೆ, ಎಮ್ಮೆ ಹಿಡ್ಕೊ ಹೋಯ್ತಾರೆ ಅಂತ ಅನ್ಕೊಂಡಿದ್ರೆ ಅದೇನ್ ಬದುಕಲ್ವೇ? ಬದುಕಪ್ಪ. ಅದನ್ನ ನಾವು ಎದೆ ಅಗಲಿಸ್ಕೊಂಡು ಹೇಳಬೇಕು ಜಯಣ್ಣ. ನಮ್ಮಪ್ಪ ಭೂಮಿ ತಾವಿ ಸೇವೆ ಮಾಡ್ತಾವನೆ, ನಮ್ಮವನು ಜೊತೆಗೆ ಸೇರ್ಕೊಂಡಳೆ, ಆಯ್ತಾ? ಜಗತ್ಗೆಲ್ಲ ಅನ್ನ ಕೊಡೋರು ನಾವು ಅಂತ ಅನ್ಕೊಂಡು ಅದೇ ಆಗಲಿಸ್ಕೊಂಡು ಎಲ್ಲರಿಗೂ ಹೇಳ್ಬೇಕು. ಆದ್ರೆ ನಮ್ಮ ಅಪ್ಪ ಗಂಜಳ ಎತ್ತವನೆ, ತೊಪ್ಪ ಎತ್ತವನೆ, ನಮ್ಮವ್ವ ಕಳೆ ಕೀಳ್ತಾಳೆ ಅಂತ ಅನ್ಕೊಂಡು ನಾವೇ ನಮ್ಮ ಕೆಲಸದ ಬಗ್ಗೆ ಕೀಳರ್ಮೆ ಬಿಡ್ಬೇಕು. ಈ ವಿರೂಪಾಕ್ಷಪ್ಪನವ್ರಿಲ್ವ ಮೇಷ್ಟ್ರು, ಅವರು ಏನ್ ಹೇಳಿದ್ರಪ್ಪ? ಈ ಸ್ಕೂಲ್ಗೆ ಹೋದಾಗ ಐಕ್ಕಳುಗಳನ್ನ ಕೇಳೋರಂತೆ, ನಿಮ್ಮ ಅಪ್ಪ ಏನ್ ಮಾಡ್ತಾನೆ, ನಿಮ್ಮ ಅವ್ವ ಏನ್ ಮಾಡ್ತಾರೆ ಅಂತ. ಈ ಡಾಕ್ಟ್ರುಗಳು ಇಂಜಿನಿಯರ್ಗಳ ಮಕ್ಕಳೆಲ್ಲ ಏನು ಠಾಸ್ ಪುಸ್ ಅಂತ ಎದ್ದು ನಿಂತ್ಕೊಂಡು ಖುಷಿನಲ್ಲಿ ಹೇಳ್ಕೊಳ್ಳೋವಂತೆ. ಈ ರೈತರ ಮಕ್ಕಳೆಲ್ಲ ಏನಪ್ಪ ಮಾಡ್ತಾರೆ, ನಿಮ್ಮ ಏನು ಅಪ್ಪ ಅಮ್ಮ ಅಂದ್ರೆ ರೈತರು ಬುದ್ಧಿ ಅಂತ ಮುಖಾನು ಜೋರ್ ಮುಖ ಮಾಡ್ಕೊಂಡು ಹೇಳೋದಂತೆ. ಅದಕ್ಕೆ ಅವರು ಹೇಳೋರಂತೆ, ಯಾಕರ್ಲ ಹಂಗೆ ಜೋಲ್ ಮುಖ ಮಾಡ್ಕೊಂತೀರಿ? ಈಗ ಆಹಾರ ಬೆಳೆಯಕ್ಕಿಲ್ವಾ? ನಿಮ್ಮ ಬೆಳೆದ ಆಹಾರ ತಿನ್ಲಿಲ್ಲ ಅಂತಂದ್ರೆ ಬ್ಯಾರಿಯವ್ರ ಹೆಂಗ್ ಕೆಲಸ ಮಾಡಕ್ ಆಯ್ತತ್ತೆ? ಅಲ್ಲಕಪ್ಪ, ಇಂಜಿನಿಯರು ಇಲ್ಲ, ಡಾಕ್ಟ್ರು ಇಲ್ಲ, ಯಾರು ಇಲ್ಲ. ಹೌದು ಇಲ್ವಾ? ಅದಕ್ಕ ನೀವುವೇ ಎದೆ ಉಪ್ಸಿ, ನೀನಾಗ್ಲೇ ಹೇಳ್ತಿದ್ದಲ್ಲ ಹಂಗೆ ಹೇಳ್ಕಳಿ, ತೆಪ್ಪೇನದೆ ಇಲ್ವಾ? ದೇಶ ಸೇವೆ ಸೈನಿಕರು ಮಾಡಿದ್ರೆ ಭೂಮಿ ತಾಯಿ ಸೇವೆ ನೀವು ಮಾಡ್ತೀರಿ, ಡಾಕ್ಟ್ರುಗಳು ಜನ ಸೇವೆ ಮಾಡ್ತಾರೆ, ಇಂಜಿನಿಯರ್ಗಳು ಒಳ್ಳೆ ಅಣೆಕಟ್ಟುಗಳು ಕಟ್ತಾರೆ, ಮನೆಯ ಕಟ್ತಾರೆ, ಸಮಾಜಕ್ಕೆ ಎಲ್ರೂ ಬೇಕು. ಹೌದು ಕಪ್ಪ. ಈಗ ಅವ್ರವ್ರ ಜವಾಬ್ದಾರಿ ಅವ್ರವ್ರ ಕೆಲಸ ಅವ್ರು ಮಾಡ್ಲಿ, ಬೇಡ ಅಂತ ಅನ್ನೋದಿಲ್ಲ. ಆದ್ರೆ ಎಲ್ರೂ ಕೆಲಸ ಮಾಡೋದಕ್ಕೆ ನಮ್ಮ ರೈತ ಏನಾರು ಕೈ ಕೊಟ್ಬಿಟ್ರೆ ಆ ಕೆಲಸಗಳು ನಿಂತೋಯ್ತವೆ. ಅಂದ್ರ ಅವ್ರು ಹೇಳೋದೇನು ಅಂದ್ರೆ ಎಲ್ಲಾ ಕೆಲಸವೂ ಶ್ರೇಷ್ಠ ಬೇಕಪ್ಪ. ಒಂದ್ ಮೇಲೆ ಒಂದ್ ಕೆಳಗೆ ಅಂತ ಇಲ್ಲ. ಈಗ ಯಾವುದೇ ಕೆಲಸ ಆಗ್ಲಿ ಅದನ್ನ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡಿದ್ರೆ ಸಮಾಜಕ್ಕೆ ಒಳ್ಳೇದಾಯ್ತು. ಅದಕ್ಕೆ ನಮ್ಮ ಬಸವಣ್ಣವ್ರು ಹೇಳಿಲ್ವಪ್ಪ, ಕಾಯಕವೇ ಕೈಲಾಸ ಅಂತ ಅಲ್ವಾ? ನೀ ಯಾವ ಕೆಲಸ ಮಾಡ್ತೀಯ ಅದ್ರಲ್ಲೇ ನೀ ದೇವ್ರ ಕಾಣು ಅಲ್ವಪ್ಪ. ಆ ಕೆಲಸ ದೊಡ್ಡದು, ಈ ಕೆಲಸ ಸಣ್ಣದು ಅಂತ ಅಲ್ಲ, ಎಲ್ಲಾ ಕೆಲಸವೂ ಒಂದೇ. ಈಗ ಈ ಸ್ಕೂಲಿಗೆ ಬರ್ತಾವಲ್ಲ ಐಕ್ಳು, ವಾಪಸ್ ಮನೆಗೆ ಹೋದಾಗ ಓದ್ಕೋಬೇಕು, ಹೋಮ್ ವರ್ಕ್ ಮಾಡ್ಕೋಬೇಕು, ಹಿಂಗೆ ಅಪ್ಪ ಅವಾಗ ಹೇಳ್ಬಿಟ್ಟು ಸುಮ್ಮನೆ ಕುಂತ್ಕೊಂಡ್ಬಿಡ್ತಾವ ಪಾಟಿ ಚೀಲ ಹಿಡ್ಕೊಂಡು. ಹಿಂದೆಲ್ಲ ಹಂಗಿತ್ತ? ಇಲ್ಲ. ಬೆಳಗಾನ ಎದ್ದು ಕೊಟ್ಟಿಗೆಯ ಕಸ ಗುಡಿಸಿ ತೊಪ್ಪೆ ತಲೆ ಮೇಲೆ ಹೊತ್ಕೊ ಹೋಗಿ ತಿಪ್ಪಗಾಕಿ, ಆಮೇಲೆ ದನವ ಹೊಡ್ಕೊ ಹೋಗಿ ಮೇಯ್ಸ್ಕೊ ಬರ್ಬೇಕಿತ್ತು. ಅಷ್ಟ್ರೊಳಗಡೆ ಏನಾದ್ರು ಅಪ್ಪ ಅವ್ರು ಹೇಳಿದ್ರೆ ಆ ಕೆಲಸ ಮಾಡ್ಬಿಟ್ಟು ಪಾಟಿ ಚೀಲ ಹೊತ್ಕೊ ಈ ಸ್ಕೂಲ್ಗೆ ಹೋಗ್ಬೇಕು. ಮಧ್ಯಾಹ್ನ ಬಿರ್ನೆ ಒಡೆ ಬಂದು ಊಟ ಮಾಡ್ಕೊ ಮತ್ ವಾಪಸ್ ಹೋಗಿ ಸಂಜೆ ಬಂದ್ಮೇಲೆ ಅದೇ ಕೆಲಸ. ವ್ಯವಸಾಯದ ಕೆಲ್ಸವೇ. ಹಾಲ್ ಕರಿಯಕೇನ್ ಬಿಡ್ತಿತ್ತಿಲ್ಲ ಬಿಡು, ಹಾಲ ಅಕ್ಕಪಕ್ಕದ ಮನೆಯವ್ರಿಗೆ ಕೊಡೋದು,
ಬೇರೆ ನಿಗಾ ನಡಿ ನೋಡೋದು, ಕೋಳಿ ಕೌಚೋದು, ಆಮೇಕಿಂದ ಕುರಿಯ ಇದಕ್ಕೆ ಅಟ್ಟಿಗೆ ತುಂಬುದು, ಇದೆಲ್ಲ ಕೆಲಸ ಮಾಡ್ಕೊಂಡೆ ಓದ್ಕೊಂಡ್ ಬಂದಿಲ್ವಾ ಜನ? ಅಂದ್ರ ಈ ಕೆಲ್ಸಗಳನ್ನೆಲ್ಲ ಈಗಿನ ಕಾಲದಲ್ಲಿ ಹಳ್ಳಿನಲ್ಲಿ ಯಾವ ಮಕ್ಳು ಮಾಡೋದಿಲ್ಲಕಪ್ಪ. ಮಾಡೋದಿಲ್ಲ, ನಾವ್ ಓದ್ಬೇಕು ಕಪ್ಪ. ಮಾಡ್ತೀವಿ ಅಂತ ಬಂದ್ರು ಮಗ ಬೇಡ ಕಳ, ನೀನ್ ಓದ್ಲಾ, ನೀನ್ ಇಂಜಿನಿಯರ್ ಆಗು, ಆಫೀಸರ್ ಆಗು ಅಂದ್ಬಿಟ್ಟು ಅಪ್ಪ ಅವನೇ ಹೇಳೋದು. ನಮ್ ತರ ಕಷ್ಟ ನಮ್ ತಲೆಗ ಒಟ್ಟೋಗ್ಲಿ, ನೀನು ಚೆನ್ನಾಗಿರು, ಹೋಗಪ್ಪ ಓದಪ್ಪ ಕುಂತ್ಕೊಂಡು ಒಳಕ. ಅಮ್ಮ ಓದೋದಿಲ್ಲ ಗೀದೋದಿಲ್ಲ, ಅಮ್ಮ ಅದೇನು ಓದ್ತದೇನೋ ಅಂದ್ರೆ ಎಲ್ರೂ ಅಲ್ಲಕ್ಕಪ್ಪ. ಕೆಲವ್ರು ಓದ್ತಾರೆ, ಕೆಲವ್ರು ಮೊಬೈಲ್ ನೋಡ್ತಾರೆ ಅಂತ ಚಂದ್ರಣ್ಣ ಕುಂತಿರ್ತಾರೆ ಕಪ್ಪ. ಅದ ಕಣ್ಣು ಹೋಗೋದಿಲ್ವಾ ಕಣಿ ಜಯಣ್ಣ? ಹಂಗ್ ನೋಡ್ತಿರ ಸಣ್ಣ ಸಣ್ಣ ಕೀಡೋದು, ಕುಟ್ಟೋದು, ಟೈ ಟೈ ಅಂತ ಆರಿಸ್ತಿರ್ತಾವಲ್ಲಪ್ಪ ಕೆಳಗಿನ ಮೇಲೆ. ಅದೇನವ ಕೆಳಗಿಂದ ಮ್ಯಾಕೆ ಕೈ ಹಿಂಗಂತವಲ್ಲ ಮೊಬೈಲ್ ರಾಕೆಟ್ ಸ್ವೈಪ್ ಸೋಪವ. ಅಲ್ಲ ಕಣ್ಣ, ಅದು ಹಿಂಗ ನಿನ್ ಮಕ್ಳು ಮಾಡಲ್ವೇಣ್ಣ, ಮೊಬೈಲ್ ಇಟ್ಕೊಂಡ್ ನೋಡಕ್ಕಿಲ್ವಾ ಕೆಳಗಿನ ಮೇಲಕ್ಕೆ ಅದನ್ನ ಎಳ್ದಾಡ್ಕೊಂಡು ಹಂಗ್ ಮಾಡ್ತಿದಾವ. 2ನೇಮ ಅದೇ 7ನೇ ಕ್ಲಾಸ್ ಓದ್ತಾವನಲ್ಲ, 7ನೇ ಕ್ಲಾಸು ಐದ ಹಿಡ್ಕೊಂಡ್ ಅದ್ ಏನಪ್ಪ ಹಂಗ ತಳ್ದೆ ಮುಂದಕ್ಕೆ ಮೊಬೈಲು ಹೋಗ್ಬಿಟ್ಟು ಹೊಲಗ್ ಬಿದ್ಕೊಂಡ್ಬಿಟ್ಟು ಅದು ಸುಟ್ಕಿಟ್ಟೋದದ್ ಬಂದ್ಬಿಟ್ಟು ಆ ಬೆಳ್ಳಿಗೆ ಕೊಟ್ಟಿ 1-2 ಏಟ. ಅಮ್ಮ ಈಗ ಮೊಬೈಲೇ ಮುಟ್ತಿಲ್ಲಕಪ್ಪ. ಒಳ್ಳೇದಾಯ್ತು ಬಿಡು. ಅದಕ್ಕೆ ಇದು ಒಳ್ಳೇದಿ ಅಂತ ಅನ್ಕೊಂಡಿ ನಾನು. ಎದುರಿಗೆ ಮುಟ್ಟಕ್ಕಿಲ್ಲ ಅನ್ಸುತ್ತೆ. ನೀನ್ ಆ ಕಡೆಗೆ ಹೋದ್ಮೇಲೆ ಆದ್ರೂ ಭಯ ಇರ್ಲಿ ಬಿಡು ಜಯಣ್ಣ, ಇರ್ಲಿ ಬಿಡು, ತೆಪ್ಪೇನಿಲ್ಲ. ಮತ್ತ ಆಮೇಲೆ ಅವನ ಎದುರಿಗೆ ನೀನ್ ಹಿಡ್ಕೊಂಡ್ ಕುಂತೀಯ, ಯಾವ ಕೋಲ್ನಾಗ ನೀನ್ ಹೊಡೆದ್ಯೋ ಅದನ್ನೇ ವಾಪಸ್ ಹಿಡ್ಕೊಬಿಡ್ತಾನ ನಮಕ್ಕೆ. ಹೌದಾ? ನಂಗೆ ಹೇಳ್ಬಿಟ್ಟು ನೀನೇ ಮಾಡ್ತೀಯಲ್ಲ ಅಂತ. ಅಂದ್ರೆ ಅವ್ನ್ ಮಾಡ್ತಾನೋ ಬಿಡ್ತಾನೋ ಅದು ಬ್ಯಾರೆ ಕೈಯ. ನೀನ್ ಮಾತಾಡ್ತಿರೋದೇನಾರ ಅವ್ನ್ ಕೇಳ್ಕೊಂಬಿಟ್ರೆ ಮುಂದ್ ಮಾಡೋದ್ನ ಇವತ್ತೇ ಮಾಡ್ಬಿಡ್ತಾನ. ಹಂಗಲ್ಲ ನಾನು ಹೇಳೋದು, ಆದರ್ಶ ಅಪ್ಪ ಅಂದ್ರಲ್ಲಿ ಇರ್ಬೇಕು. ಈಗ ನೋಡಪ್ಪ, ನಮ್ ಬದುಕು ಶ್ರೇಷ್ಠ ಅನ್ನೋದು ನಮಗ ಅನ್ನಿಸ್ಬೇಕು, ಇಲ್ವಾ? ಈಗ ಮಗಿನ ಎದುರುಗಡೆ ಮಗ ಬೀಡಿ ಸೇದ್ಬಿಡಕಲ್ಲ ಅಂದ್ಬಿಟ್ಟು ಅಪ್ಪನೇ ಹೋಗಿ ಮೂಲೆನಲ್ಲಿ ಬೀಡಿ ಸೇದ್ಕೊಂಡ್ ಕುಂತ್ರೆ ನಿಮ್ಮ ನಡ್ಮಲ್ಲೇ ಸೇಯ್ತಾನೆ. ನೀನ್ ಬಾಯಿ ಮಾತನ್ ಕೇಳ್ತಾನ, ನೀನ್ ಮಾಡೋ ಕೆಲ್ಸನ ನೋಡ್ತಾನ, ಮಾಡೋ ಕೆಲ್ಸ ನೋಡ್ತಾನೆ, ಇಲ್ವಾ? ಹಂಗಾಗಿ ಹೆಂಗೆ ಇರ್ತೀಯ ನೀನು ಹಂಗೆ ಮಾತಾಡ್ಬೇಕು, ಅಲ್ವಪ್ಪ? ಇಲ್ವಾ? ಅಂದ್ರ ನೀನಿಲ್ಲ ಮಾತಾಡಿದ್ನ ನೀನ್ ನಡೆಸ್ಬೇಕು, ಇಲ್ಲ ನೀನ್ ನಡೆದಂಗ್ ಮಾತಾಡ್ಬೇಕು. ನುಡಿದಂತೆ ನಡೆದಂತೆ ನುಡಿ ಇರ್ಬೇಕು. ಪ್ರಪಂಚ ಚಂದಾಗಿರ್ತೈತಿ. ಈಗ ಜಯಣ್ಣ ಸರಿ ಕಯ್ಯ, ರೈತರ ದಿನ ಇವ್ ನಮ್ಮ ನಿಂಗಪ್ಪಂತು ಆಟ ಅದಲ್ಲ, ಹೊಸಿ ಚೆನ್ನಾಗಿ ಮಾಡವ್ನೆ. ಅಲ್ಲಿ ಬೇರೆ ಬೇರೆ ತರ ತರಕಾರಿಗಳು, ಆಮೇಲೆ ಯಾವ್ದು ತೆಂಗಿನಕಾಯಿ, ಅಡಕೆ. ನಿಂಗಪ್ಪ ಅಂತಿದಂಗೆ ಗೆಪ್ತಿ ಬತ್ತು. ಯಾಕಪ್ಪ? ನಿಂಗಪ್ಪನ ಬಾವನೆಂಟ್ ಒಬ್ಬವನೆ ಮೈಸೂರು ಪ್ಯಾಟರ್ನಾಗೆ. ಅವ ಪ್ಯಾಟರ್ನಲ್ಲಿ ಹೋಗ್ಬಿಟ್ಟು ಅದ್ ಏನೋ ತಕೊಬಂದಂತೆ. ಏನಪ್ಪ ಗೊತ್ತಿಲ್ಲ ಕಣಣ್ಣ. ಏನೋ ತಕೊಂಬಂದ ಅಂದ್ರೆ ಅಂಗಡಿಗೆ ಹೋಗ್ಬಿಟ್ಟು ಏನೋ ತಗೊಂಬಂದ. ಅದ್ರದ್ದು ಗುಣಮಟ್ಟ ಸರಿ ಇರ್ನಿಲ್ಲ, ಚಂದಾಗಿರ್ನಿಲ್ಲ. ಆ ಮೈಸೂರು ಪೇಟೆನಾಗೆ ಅದ್ ಯಾವ್ದೋ ಒಂದು ಗ್ರಾಹಕರ ಪರಿಷತ್ ಅಂತ ಐತಂತೆ. ಅಲ್ಲಿಗೆ ಹೋಗಿ ದೂರ ಕೊಟ್ಟನಂತೆ. ಇವರು ಹಿಂಗೆ ನನ್ಗೆ ಕೊಟ್ಟವ್ರೆ, ಇದು ಸರಿ ಇಲ್ಲ ಗುಣಮಟ್ಟ, ಕ್ವಾಲಿಟಿ ಸರಿ ಇಲ್ಲ, ಅದಕ್ಕ ನೀವು ಏನಾದ್ರು ಕ್ರಮ ತಕೊಳ್ಳಿ ಅಂತ. ಅವರು ಕೋರ್ಟ್ಗೆ ಕೇಸ್ ಹಾಕ್ಬಿಟ್ಟು ಅವ್ರನ್ನ ಕೋರ್ಟಿಗೆ ಕರೆದ್ಬಿಟ್ಟು ಇವ್ನ್ಗೆ ಏನ್ ನಷ್ಟ ಆಗದೆ ಅದ ತುಂಬಿಕೊಟ್ರಂತೆ. ಫೈನ್ ಹಾಕ್ಸ್ಬಿಟ್ಟು. ಅಂದ್ರ ಅವ್ನು ಹೇಳ್ತಾ ಇದ್ದ, ಇವಾಗ ಗ್ರಾಹಕರ ಇದರಲ್ಲಣ್ಣ, ಈಗ ನಾವು ಹೋಗಿ ಬೀಜ ತಕತೀವಲ್ಲನಪ್ಪ, ಗೊಬ್ಬರ ತಕತೀವಲ್ಲನಪ್ಪ, ನಾವು ಗ್ರಾಹಕರೇ ಅಂತ. ನಾವೆಲ್ಲರೂ ಗ್ರಾಹಕರೇ ಇಲ್ವಾ? ಆ ತರ ಏನಾದ್ರೂ ಅನ್ಯಾಯ ಆದ್ರೆ ಈ ಗ್ರಾಹಕರಿಗೂ ಒಂದ್ ದಿನ ಆದಂತೆ. ವಾ ನೋಡ್ದ, ಅದು 24ನೇ ತಾರೀಕಂತೆ, ರೈತರ ದಿನ ಆದ್ಮೇಲೆ ಬರ್ತದಂತೆ. ಅಂದ್ರ ಅವತ್ತು ನಿಮ್ಮ ಹಕ್ಕುಗಳ ಬಗ್ಗೆ ನೀವು ತಿಳ್ಕೊಂಡಿರ್ಬೇಕು. ಸುಮ್ನೆ ಏನೇನೋ ಕೊಟ್ಬಿಟ್ಟು ಮೋಸ ಮಾಡೋಕ್ ಆಗುದಿಲ್ಲ. ಈಗ ಏನೋ ಅವ್ರೊಂದು ಕೊಡ್ತಾರ ನಿನ್ಗೆ ಒಂದು ಏನಪ್ಪ ಏನೋ ತಿನ್ನೋ ಉತ್ಪನ್ನ ಅಂತ ತಿಳ್ಕ. ಅದ್ರಾಗೆ ಎಲ್ಲ ಪ್ರಿಂಟ್ ಮಾಡಿರ್ತಾರೆ, ಇದ್ರಾಗ ಇದೈತೆ ಅಂತ. ಅದಿದ್ದದ ಅಂತ ಅದನ್ನೇ ನೀನ್ ಪರೀಕ್ಷೆ ಮಾಡಕ್ ಆಗೋದಿಲ್ಲ. ಗುಣಮಟ್ಟ ಹಾಳಾಗೋಗಿತ್ತು ಅಂತ ಇಟ್ಕ, ಅವ್ರು ಹಾಕಿರೋ ಡೇಟ್ ಒಳಗಡೆನೆ ನೀನ್ ಅದ ತೆಗದೆ ಹಾಳಾಗೋಗಿತ್ತು ಅಂದ್ರೆ ವಾಸನ ಬಂದ್ಬಿಟ್ಟಿತ್ತು. ಏನೋ ನನ್ನ ಹಣೆ ಬರ ಅನ್ಕೊಂಡು ನೀನು ಸುಮ್ಕಿರಂಗಿಲ್ಲ. ಅವ್ರಿಗೆ
ಕ್ರಮ ಜರುಗಿಸ್ಬೇಕು, ಅವ್ರಿಗೆ ಪಾಠವಾಗಿ ಕಲಿಸ್ಬೇಕು. ಬ್ಯಾರಿಯವ್ರಿಗೆ ಈ ತರ ಅನ್ಯಾಯ ಮಾಡಬೇಡಿ ಅಂತ. ಎಲ್ಲೆಲ್ಲಿ ನೀನು ಗ್ರಾಹಕನಾಗ ಹೋಯ್ತೀಯೋ ಅಲ್ಲಿ ಎಲ್ಲಾ ಕಡೆನೂ ನಿನಗೆ ಈ ಕಾಯ್ದೆ ನಿಂಗಪ್ಪನ ಸಂಬಂಧಿಕ ಓದ್ ಆಫೀಸ್ಗ ಹೋಗಿ ನಮ್ ದೂರ ಕೊಡ್ಬೋದು. ಕಂಪ್ಲೇಂಟ್ ಅದೇ ಕಣಪ್ಪ, ಗ್ರಾಹಕರದ್ದೇ ಒಂದು ಪ್ರತ್ಯೇಕವಾದ ಒಂದು ವಿಭಾಗ ಐತೆ. ಕೇಂದ್ರ ಸರ್ಕಾರದಾಗ ಒಂದು ಸಚಿವಾಲಯನೇ ಐತಂತೆ ಕಣಣ್ಣ. ಅದೇನವ ಕನ್ಸ್ಯೂಮರ್ ಗ್ರಾಹಕರು ಅಪೇರ್ಸ್ ಅಂತ ಏನೋ ಒಂದು ಐತಂತೆ. ಅಲ್ಲ ಅಪೇರ್ ಅಂತ ಅಫೇರು ಏನೋ ಅಂತಾರವ. ಸರಿ ಸರಿ ಕಣಣ್ಣ. ಅದು ಮೊದಲನೇ ಹೇಳಿದ್ದು ಎರಡನೇದು ಹೇಳಿದ್ದು ಸೇರ್ಸಿ ಹೇಳು. ಕನ್ಸ್ಯೂಮರ್ ಅಫೇರ್ ಅಂತ ಹಂಗೆ ಗ್ರಾಹಕರ ಹಕ್ಕುಗಳಿಗೆ ಅಂತಾನೆ, ಹಕ್ಕುಗಳ ರಕ್ಷಣೆ ಮಾಡಕ್ಕೆ ಅಂತಲೇನೆ ಸರ್ಕಾರಗಳು ಕಾಯ್ದೆ ಮಾಡವಂತೆ ಇಲ್ವಾ? ಅಂದ್ರೆ ಮಾರವನಿಗೆ ಎಷ್ಟು ಅನುಕೂಲ ಅದೋ ಹಕ್ಕದೋ ಕೊಳ್ಳೋನಿಗೂ ಅಷ್ಟೇ ಹಕ್ಕಿರ್ತದೆ ಅಲ್ವಪ್ಪ? ಅದ ತಿಳ್ಕೋಬೇಕು ಇಲ್ವಾ? ಅದ್ರ ಬಗ್ಗೆ ಮಾಹಿತಿ ಇದ್ರೆ ಏನೋ ಅನ್ಯಾಯ ಆಯ್ತು ಅನ್ಕೊಂಡು ನಾವು ಅಯ್ಯೋ ನಾಳೆ ಬರುವೆ ಹಿಂಗೆ, ನನ್ನ ಇದೇ ಹಿಂಗೆ ಏನ್ ಮಾಡಕ್ ಆಯ್ತದೆ ಅನ್ಕೊಂಡು ಬೇಜಾರ್ ಮಾಡ್ಕೊಂಡು ಮನೆ ಮೂಲೆನಲ್ಲಿ ಕುಂತ್ಕೊಂಡ್ರೆ ಏನಾಯ್ತದೆ? ಏನು ಆಗೋದಿಲ್ಲ ಬಿಡು. ನೀನು ಕೇಸ್ ಹಾಕ್ಬಿಟ್ಟು ಕೇಸ್ ನಡೆಸ್ತೀಯಲ್ಲ, ಅದ್ರ ಖರ್ಚುನು ವಸೂಲಿ ಮಾಡ್ಕೊಡ್ತಾರಂತೆ. ಅದೇನೋ ಕನ್ಸ್ಯೂಮರ್ ಕೋರ್ಟ್ ಅಂತಾರಲ್ಲ ಅದೇನಣ್ಣ? ಕಣವ. ಅಲ್ಲ ಇದೇ ಬೇರೆ ಐತಂತೆ ಕಣಣ್ಣ. ಸರಿ ಬಿಡವ, ಈಗ ನಮ್ಗಲ್ಲಿ ನ್ಯಾಯ ಸಿಗ್ತದೆ. ನೀನು ಎದರ್ಕಬಾರ್ದು, ಕೋರ್ಟ್ಗೆ ಹೋಗ್ಬೇಕು ಖರ್ಚಾಯ್ತದೆ ಅಂತ ಎದರ್ಕಬಾರ್ದು, ಹೋಗ್ಬೇಕು. ಹೋದ್ರೆ ನಿನ್ಗೆ ಅವ್ರೇನ್ ಕೊಡ್ಬೇಕಾಗಿರ್ತದಲ್ಲ ದುಡ್ಡು, ಅದ್ರ ಬಡ್ಡಿ ನೀನ್ ಖರ್ಚು ಮಾಡಿರ್ತೀಯಲ್ಲ ಯಾಜ್ಯ ಹಾಕಿ, ಅದನ್ನು ಸೇರಿಸ್ಬಿಟ್ಟು ಕೊಡಿಸ್ತಾರೆ. ಈಗ ನನಗನ್ಯಾಯ ಆದ್ರೆ ನೀನ್ ಸುಮ್ನಿದ್ದಯ ಅಲ್ವಪ್ಪ? ನೀನ್ ಜೊತೆಗ್ ಬರೋದಿಲ್ಲ ಅಂದ್ರೆ ನೀನ್ ಸರಿಯಾಗಿ ದಾಖಲೆ ಇಟ್ಕೊಂಡಿರ್ಬೇಕು. ನಾವ್ ಜೊತೆಗ್ ಬರೋದ್ ಮುಖ್ಯ ಅಲ್ಲ, ದಾಖಲೆ ಇರ್ಬೇಕು. ನಮ್ ರೈತರಿಗೆ ಏನು ಗೊತ್ತಿರೋದಿಲ್ಲ ಅಲ್ವವ? ಏನೋ ಅನ್ಯಾಯ ಆಯ್ತು ಅಂದ್ರೆ ಗೊತ್ತಿರೋರು ರೈತರ ಜೊತೆ ಸೇರ್ಕೋಬೇಕಲ್ವವ? ಒಂದಿಬ್ರು 3 ಜನ ಹೋದ್ರೆ ನ್ಯಾಯ ಬೇಗ ಸಿಗ್ತದಲ್ವಾ ಜಯಣ್ಣ? ಅಂದ್ರ ನೀನ್ ಹೇಳೋದು ಸರಿ. ಈಗ ಅನ್ಯಾಯ ಆಗಿರೋರೆಲ್ಲ ಒಟ್ಟಾಗಿ ಹೋಗ್ಬೇಕಾದ್ರೂ ಅರ್ಜಿಯಾಗಿ ಕೊಡಬಹುದು, ಇಲ್ಲ ಅಂದ್ರೆ ತಿಳಿದವ್ರನ್ನ ಕರ್ಕ ಹೋದ್ರು ಕೆಲ್ಸ ಆಯ್ತು, ಸಿಂಗಲ್ ಆಗಾದ್ರೂ ಕೊಡಬಹುದು ಅಲ್ವಾ? ಅಂದ್ರೆ ಹೆಂಗಾರು ಹೋಗು, ಒಟ್ನಲ್ಲಿ ಕಾಯ್ದೆ ಬಗ್ಗೆ ತಿಳ್ಕೊಂಡಿರು ಇಲ್ವಾ? ಅದಕ್ಕೆ ಒಂದು ಪ್ಲಾನ ಮಾಡ್ಬಿಡವಕ್ಕಪ್ಪ, ಉಪಾಯ ಮಾಡ್ಬಿಡಮ್ಮ. ಹೆಂಗಿದ್ರು ರೈತರ ದಿನ ಮಾಡ್ತಾಯಿಮಿ. ಅದೇ ನಿಂಗಪ್ಪನ ಸಂಬಂಧಿಕಂಗೆ ಈ ತರ ಆಯ್ತು ಅಂತ ಹೇಳ್ದಲ್ಲಪ್ಪ, ಈಗ ಕೋರ್ಟ್ಗೆ ಹೋಗಿದ್ದ ಅಂತ ಅವನ್ನ ಕರೆದ್ಬಿಟ್ಟು ನಿಂಗೇನಾಯ್ತು, ನೀ ಎಲ್ಗ್ ಹೋಗಿದ್ದೆ, ಅವ್ರೇನ್ ಹೆಲ್ಪ್ ಮಾಡಿದ್ರು, ನಿಂಗೇನ್ ನ್ಯಾಯ ದೊರಕ್ತು ಅದ್ ಹೇಳು ಓಸಿಯ ಅಂತ ಹೇಳ್ಬಿಡಮ್ಮ. ಅವ್ರ ತೋಟದಲ್ಲೇ ಕಾರ್ಯಕ್ರಮ ಮಾಡ್ದಂಗ ಐತೆ, ವಿಚಾರವೇ ಅವ್ರ ತೋಟದಲ್ಲೇ ಸಿಕ್ಬಿಡ್ತದೆ. ಏನು ಅವನೇ ಮಾಡಿಸ್ತಾನೆ ಬಿಡು. ನಿಂಗೆ ದೊಡ್ಡ ಕೇಕ ತಿನ್ನಿಸ್ಬಿಡಮ್ಮ. ಕೇಕ ಯಾವ್ದಪ್ಪ? ಕೇಕು ಅಂತಿದ್ದಂಗೆ ಕ್ರಿಸ್ಮಸ್ ಬತ್ತದೆ. ನಮ್ಮ ಇವರು ಆರ್ಮ್ಸ್ಟ್ರಾಂಗ್ ಸಿಕ್ಕಿದ್ರು. ಅದ್ಯಾರಣ್ಣ? ಇವನು ಹೋಸತಿ ಯಾರ ಜಾನಣ್ಣನ ಮನೆಗೆ ಹೋಗಿದ್ದ ಊಟಕ್ಕೆ. ಈ ವರ್ಷ ಬೇರೆ. ನಾ 7ನೇ ಕ್ಲಾಸ್ ಓದ್ತಿದ್ನಲ್ಲಪ್ಪ, ಅವಾಗ ನಮ್ ಜೊತೆ ಓದ್ತಿದ್ದ. ಈಗ ಅವನು ಬೆಂಗಳೂರು ಪೇಟೆನಲ್ಲಿ ಒಳ್ಳೆ ಕೆಲಸದಲ್ಲ ಅವನೇ. ಅವನು ಸಿಕ್ಬಿಟ್ಟು ನನಗೆ ಮೈಸೂರು ಪೇಟೆಗೆ ಹೋಗಿದ್ನಲ್ಲ ಹೊಸಿ ಸಾಮಂತರಕ್ಕೆ ಅಂತ ಮನೆಗೆ. ಅಡ್ಡ ಹೆಸರಿರ್ಬೇಕು. ಅಣ್ಣ ಅಂತ. ಇಲ್ಲಕ್ಕಪ್ಪ ಅವನ ಹೆಸರೇ ಅದು, ಆಮ್ಸ್ಟ್ರಾಂಗು. ಹೋಗು, ಏನೇನೋ ಹೇಳ್ಬೇಡ. ಇಲ್ಲಕ್ಕಪ್ಪ ಅವನ ಹೆಸರೇ ಹಂಗೆ. ಅದೊಂದು ವಿಜ್ಞಾನಿ ಇಲ್ವೇ, ಅದಕ್ಕೆ ಇಟ್ಟಿರ್ಬೇಕಂಗೆ ಹೆಸರು. ಅದೇನೋ ವಿಜ್ಞಾನಿಯೋ ವಿಜ್ಞಾನಿ ಅಲ್ಲಕ್ಕವ, ಚಂದ್ರನ್ ಮೇಲೆ ಓದೋನಲ್ವಾ? ಕರೆಕ್ಟ್ ಕನ್ನಡ. ಊರಿ ಗಗರಿನ್. ನಾನು ಓದ್ತಿ 5ನೇ ಕ್ಲಾಸಲ್ಲಿ ಪೇಸ್ ಅಂತಿತ್ತು, ಗೊತ್ತಾ ಜಯಣ್ಣ? ಪೇಸ್ ಅಲ್ಲಿ ಬರ್ತದೆ, ಇದೆ. ಏನಾದ್ರು ಇಲ್ದೇ ಇರ್ತದ? ಐತಿ ಈಗ್ಲೂ. ಊರಿ ಗಗರಿನು ಮತ್ತೆ ನೀಲ್ ಆಮ್ಸ್ಟ್ರಾಂಗ್, ಲೋಕ ನಾಯಿ ಹೋಗಿತ್ತಲ್ಲ ಜೊತೆಗೆ. ಲೈಕ್ ಹಾಕೊಂಡಣ್ಣ. ಲೈಕ ಚೆನ್ನಾಗಿ ತಿಳ್ಕೊಂಡವನೆ. ಅದಕ್ಕೆ ಮೂರೇ ಪ್ರಶ್ನೆಗೆ ಉತ್ತರ ಬರ್ದಿದ್ದು ಅನ್ಸುತ್ತೆ. ನೀನು ಚೆನ್ನಾಗಿ ಬಾಯ್ಪಾಠ ಮಾಡವನೆ. ಪಾಸು ಇಂಗ್ಲಿಷು ಯಾರು ಪಾಸ್ ಆಯ್ತಿರ್ಲಿಲ್ಲ, ನಾನ್ ಪಾಸ್. ಈಗ ಆಮ್ಸ್ಟ್ರಾಂಗ್ ಏನ ಕರೆದವನ
ಹಬ್ಬಕ್ಕೆ ಬಾ ಅಂದವ್ನೆ. ಅದಕ್ಕೆ ನಿನ್ ಕರ್ದ ಅಲ್ಲಕ್ಕಪ್ಪ, ಅದಕ್ಕೆ ನೀನ್ ಗೊತ್ತಿಲ್ವ ಅವನಿಗೆ? ನಮ್ಗೆಲ್ಲ ಗೊತ್ತಿಲ್ಲ ಬಿಡು. ಕಂಡಿದ್ದ ಹಂಗೆ ತಿರ್ಕ ಹೋದ. ಅಲ್ಲ, ಹೆಂಗಿದ್ರು ನಾನು ಚಂದ್ರಣ್ಣಂಗೆ ಹೇಳಿವ್ನಿ, ಇವರು ಜೊತೆಗೆ ಬರ್ತಾರಲ್ವಾ, ಒಬ್ಬರಿಗೆ ಹೇಳಿದ್ರೆ ಸಾಕು ಅಂದ್ಬಿಟ್ಟು ಒಬ್ಬರಿಗೆ ಹೇಳ್ಬಿಟ್ಟು ಹೊಟ್ಟೋದ ಅಮ್ಮ. ಒಬ್ರು ಹೇಳಿದ್ರೆ ಇಬ್ರು ಫ್ರೀ ಅಂತ ಜೋರಾಗಿ ಮಾಡ್ತಾರಂತೆ ಕಪ್ಪ. ಹೋಗುದು ಅಣ್ಣ. ಅದು ಏನೋ ಬರ್ತದಲ್ಲ, ಅದೇನೋ ಹೇಳ್ತಾರಲ್ಲ, ಏನೋ ಸಾಂತಾ ಕ್ಲೂಸ್ ಆ ತರ ಡ್ರೆಸ್ ಮಾಡ್ಕೊಂಡ್ ಹೋಗುಮ್ಮ, ತಲೆಗೆ ಟೋಪಿ. ಏನ್ ಕಮಲಕ್ಕ ಅಳತೆ ಅಳತೆ ನಿಂದ ಐತೆ ಇದೆಯಾ? ಉಲಂದು ಹಾಕಬಿಟ್ಟು ಟೋಪಿ ಹಾಕೊಂಡು ಕುಲಾವಿ ಹಾಕೊಂಡು ಒಂದ್ ಚೀಲ ಹಾಕಬಿಟ್ಟು ಚೀಲದೊಳಗಡೆ ಉಡುಗೊರೆ ಎಲ್ಲ ಹಾಕಬೇಕಂತ. ಖಾಲಿ ಚೀಲ ತಗೊಂಡ್ ಹೋಗಂಗಿಲ್ಲ, ಎಲ್ರಿಗೂ ಉಡುಗೊರೆ ಕೊಡ್ಬೇಕು. ಕೈಯಾಗ ಒಂದ್ ಕೋಲು, ಅದ್ರ ಮೇಲೊಂದ್ ನಕ್ಷತ್ರ ಅಂಟಿಸ್ಕೊಬಿಟ್ಟು 3 ಜನ ಹೊಂಟಾಗವ ನಡಿ. ಫೋಟೋ ತೆಗಸ್ಕೊಂಬಿಡಮ್ಮ. ಅದೇನೋ ಹಾಕ್ತಾರಲ್ಲಪ್ಪ ಮೊಬೈಲ್ ಅಲ್ಲಿ, ಏನು ಹಾಕ್ತಾರಲ್ಲವ ಎಲ್ಲಾರು ನೋಡ್ಲಿ ಅನ್ಬಿಟ್ಟು, ಅದ್ ಹಾಕೊಂಬಿಡಮ್ಮ. ಸರಿ ಕಣ್ಜಯ್ಯಣ್ಣ, ನಾವು ಒಂದ್ ಗೊತ್ತಾಗೋದಿಲ್ವಾ? ಗೊತ್ತಾಗ ಏನಾಗಬೇಕಾಗತ್ತೆ? ಅಲ್ಲ, ಒಳಗ್ ಬಿಡ್ಬೇಕಲ್ಲ ನಮ್ಗೆ ಮನೆಗೆ. ಅವನ್ಗೋಸಿ ತೋರ್ಸುಮ್ಮ, ಎತ್ ತೋರಿಸ್ಬಿಡೋದು ಮಾಡುವ. ಸರಿ ಬಿಡು. ಆಮೇಲೆ ಏನೇನ್ ಮಾಡಿರ್ತಾನೋ ಎಲ್ಲ ಮಾಡಿ ಆಮ್ಯಾಕಿಂದ ಶುಭಾಶಯ ಹೇಳಿ ಬರುಮ. ನೋಡು ಜಯಣ್ಣ, ಆಮ್ಸ್ಟ್ರಾಂಗ್ ಮನೆಯಲ್ಲಿ ಒಳ್ಳೆ ಹಬ್ಬ ಚೆನ್ನಾಗ್ ಮಾಡ್ತಾರೆ, ನಾವೆಲ್ಲ ಹೋಗಮ್ಮ ಆಯ್ತಾ. ಆಮೇಲೆ ನಾವೇನ್ ಮಾಡಮ್ಮ ಅಂತ ಅವನೇ ಇಲ್ಲೇ ಓಡಾಡ್ಕೊಂಡಿರ್ತಾನೆ. ಸಂಕ್ರಾಂತಿ ಬರ್ತದಲ್ಲಪ್ಪ, ಮುಂದಿನ ಅವನ್ನ ನಮ್ಮನೆ ಕರಿಯ ಅಷ್ಟೇ ಅಲ್ವವ? ಅದೇನ ಹೇಳ್ತಿದ್ದೆ ಹೇಳು ಜಯಣ್ಣ. ಈಗ ಯಾರನ್ನ ಯಾರ ಮನೆ ಕರಿತೀಯ ಅದ ಆಮೇಲೆ ನೋಡ್ಕೊಳುಮ್ಮ. ನಡಿಯವೋ ಕಮಲಕ್ಕ, ಗಂಟ್ಲಾರ್ತಾ ಇದೆ, ಏನಾರು ಇದ್ರೆ ಬಿಸಿ ಬಿಸಿ ಎತ್ತಕ್ಕ ಬಾ. ಜಯಣ್ಣ, ಇವತ್ತು ಯಾಕೋ ಕಾಫಿ ಕುಡಿಯವ ಅನ್ಸಾಯ್ತು. ಅದೇನ ಕೊತ್ತಂಬರಿ ಜಜ್ಜಿ ಹಾಕ್ತಲ್ವ, ಕೊತ್ತಂಬರಿ ಬೀಜವ ಕಾಫಿಗೆ ಹ್ಞೂಕವ ಹಾಕ್ತಾರೆ. ಇಲ್ಲ ಕಣಣ್ಣ, ಟೀಗಾದ್ರೆ ಏನೇನೋ ಮಾಡ್ಬೋದು ನೀನು ಅಂದ್ವಾ, ಕಾಫಿಗೇನು ಮಾಡಕ್ಕಾಗಲ್ಲ. ಟ್ರೈ ಮಾಡವ, ನೋಡವ ಹೊಸ ರುಚಿ. ನಡಿಯವ. ಭಾಗವಹಿಸಿದ್ದವರು ಆರ್